ಇರುವ ಶೋಷಿತ ನಾಗರಿಕರು ಮತ್ತು ದಲಿತ ವರ್ಗದ ಮಹಿಳೆಯರಿಗೆ ರಕ್ಷಣೆ ನೀಡದ ಆರಕ್ಷಕ ಇಲಾಖೆಗೆ, ಗೂಂಡಾಗಳಿಗೆ ಗೂಂಡಾ ಕಾಯ್ದೆ ಪ್ರಯೋಗಿಸದೆ ಶೋ ಮಾಡುತ್ತಿರುವ ಪೊಲೀಸರಿಗೆ, ರೌಡಿಗಳಿಗೆ ರೌಡಿ ಸೀಟ್ ತೆರೆಯದ ಪೊಲೀಸರಿಗೆ, ರೌಡಿಗಳು ಕೇರಿಗೆ ನುಗ್ಗಿ ದಾಂಧಲೆ ಮಾಡುವಂತೆ ದೌರ್ಜನ್ಯ ಎಸಗಲು ಕುಮ್ಮಕ್ಕು ನೀಡುತ್ತಿರುವ ಪೊಲೀಸರಿಗೆ ಸಮಗ್ರವಾಗಿ ತನಿಖೆ ಮಾಡದ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡದ ಪೊಲೀಸ್ ಅಧಿಕಾರಿಗಳಿಗೆ, ಪರಿಶಿಷ್ಟ ಜಾತಿ ವರ್ಗಗಳ ಮೇಲಿನ ದೌರ್ಜನ್ಯದ ಪೊಲೀಸರಿಗೆ ಬಂಧುಗಳೇ, ಇತ್ತೀಚೆಗೆ ಕನಕಪುರದ ಈ ನಮ್ಮ ಪ್ರತಿಭಟನೆಗಳ ಒತ್ತಡಕ್ಕೆ ಮಣಿದ ಇಲಾಖೆ ಒಂದಷ್ಟು ಕಾನೂನು ರೀತಿಯ ಕ್ರಮ ಕೈಗೊಂಡಿದೆ. ಆದರೆ ಸಮರ್ಪಕವಾಗಿ ಇನ್ನೂ ಪ್ರಾಮಾಣಿಕವಾಗಿ ಹೆಚ್ಚಿನ ರೀತಿಯಲ್ಲಿ ಕ್ರಮ ಕೈಗೊಂಡು ಏನು ಆರೋಪಿಗಳಿದ್ದಾರೆ ಅವ್ರನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅನ್ನುವಂಥ ಒತ್ತಡವನ್ನು ಈ ದಿನ ನಮ್ಮೆಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ದಮ್ಮದೇವಿಗೆ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಅವರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ. ಹಾಗೆಯೇ ಹಿರಿಯರು, ಮಾರ್ಗದರ್ಶಕರು, ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾದಂತಹ ಶಿವಲಿಂಗಣ್ಣವರು ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಹಾಗೆಯೇ ಚನ್ನಪಟ್ಟಣ ತಾಲೂಕಿನ ಯುವ ಮುಖಂಡರುಗಳಾದಂಥ ಶ್ರೀನಿವಾಸ ಮೂರ್ತಿಯವರು ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮೆಲ್ಲರ ಚನ್ನಪಟ್ಟಣ ತಾಲೂಕಿನ ಹಿರಿಯ ಉತ್ಸಿದ್ಧಿ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ ಅವರು ಕೂಡ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರ್ತೇನೆ. ಹಾಗೆ ವಿವಿಧ ಸಂಘಟನೆಗಳ ಮುಖಂಡರುಗಳು, ನಮ್ಮ SST ಲೋಕೇಶ್ವರ ಮೈದಾನ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ಚಲವಾದಿ ತಾಲೂಕು ಅಧ್ಯಕ್ಷರಾದಂತಹ ಶಿವರಾಮರಾವ್ ಮೈದಾನ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಶಿವು ಜಗದಾಪುರವರು ಸ್ವಾಗತವನ್ನು ಕೋರ್ತೇನೆ. ಪ್ರಸನ್ನವರು ಕೋರ್ತೇನೆ. ಸ್ನೇಹಿತರು ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ನಮ್ಮ ಪ್ರತಿಭಟನೆ ಶಾಂತಿಯುತವಾದಂಥ ಪ್ರತಿಭಟನೆ, ಯಾವುದೇ ಸಮುದಾಯದ ವಿರುದ್ಧ ಪ್ರತಿಭಟನೆ ಅಲ್ಲ, ಯಾವುದೇ ಸಂಘಟನೆಯ ವಿರುದ್ಧ ಪ್ರತಿಭಟನೆ ಅಲ್ಲ, ಯಾವುದೇ ಇಲಾಖೆಯ ವಿರುದ್ಧ ದುರುದ್ದೇಶದ ಪ್ರತಿಭಟನೆ ಅಲ್ಲ. ಏನು ಶೋಷಣೆಗೆ ಒಳಗಾದಂಥ ಸಮುದಾಯ, ಅನ್ಯಾಯಕ್ಕೆ ಒಳಗಾದಂಥ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂಥ ಸಮರ್ಪಕವಾಗಿ ತನಿಖೆ ನಡೆದು ಆರೋಪಿಗಳೇನಿದ್ದಾರೆ ಅವ್ರಿಗೆ ಶಾಶ್ವತವಾದಂಥ ಮರಣದಂಡನೆಯನ್ನು ವಿಧಿಸಲಿಕ್ಕೆ ನಮ್ಮ ಈ ಒತ್ತಾಯ. ಈ ಒಂದು ಪ್ರತಿಭಟನೆಯನ್ನು ಕುರಿತು